ಆಂಟಿನ ಯಾವಾಗ 3 ಸತಿ ನೋಡಿದೆ? ನಾವೆಲ್ಲ ಬಂದಿದೀವಿ ಅಂತ ನೋ ಮಂಕೀಸ್, ನಾವುಗಳೇ ಮಂಕೀಸ್. ಅಮ್ಮ ಹಿಂಗೆ ಎದುರ್ಕೊಳ್ತೀಯ ನೀನು? ಹಾ ಗೋಲು, ಯೋರ್ ಬ್ರದರ್. ಇದು ನಾಗರ್ಬಾವಿ, ಬೆಂಗಳೂರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಆ್ಯಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಸೊ ಇವತ್ತು ಮಾರ್ನಿಂಗ್ ಟೈಮ್ ಇಸ್ ಆಲ್ರೆಡಿ 8:15. ಈಗ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀವಿ. ಎಲ್ಲ ಆಚೆಗಡೆ ಒಂದು ಡ್ರೈವ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಸಿ ಯಾವ ಕಡೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ. ಸೊ ದ ವ್ಲಾಗ್ ಈಸ್ ಆಲ್ ಅಬೌಟ್ ಫುಲ್ ಡೇ ಏನು ಮಾಡ್ತಿದ್ದೀನಿ ಅಂತ. ಸೊ ಇಟ್ಸ್ ಜಸ್ಟ್ ಅ ರ್ಯಾಂಡಮ್ ಡೇ. ವಿ ಜಸ್ಟ್ ಪ್ಲ್ಯಾನ್ ಟು ಗೋ ಔಟ್ ಟುಡೇ ಆಲ್ ಆಫ್ ಅ ಸಡನ್. ಸೊ ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಔಟ್ಫಿಟ್. ಸೊ ಇದೇ ನನ್ನ ಇವತ್ತಿನ ಔಟ್ಫಿಟ್ ಗೈಸ್. ಸೊ ಜಸ್ಟ್ ನಾರ್ಮಲಾಗಿ ಒಂದು ಪ್ಯಾಂಟ್ ಆ್ಯಂಡ್ ಒಂದು ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ. ಸೊ ಹೇಗೆ ಕಾಣಿಸ್ತಿದೆ ನನ್ನ ಔಟ್ಫಿಟ್? ಸೊ ಸಿಂಪಲಾಗಿ ನಾರ್ಮಲಾಗಿ ರೆಡಿ ಆಗಿದ್ದೀನಿ, ಬಿಕಾಸ್ ಟ್ರಾವೆಲ್ ಮಾಡ್ತಿರೋದ್ರಿಂದ ಹೀಗಿರೋದೇ ಬೆಸ್ಟ್ ಅನ್ಸುತ್ತೆ. ಸೊ ಆಲ್ಮೋಸ್ಟ್ ಫುಲ್ ರೆಡಿ ಇದ್ದೀನಿ. ಜಸ್ಟ್ ಲೈಟಾಗಿ ತಲೆ ಬಚ್ಕೊಂಡು ಕ್ಲಿಪ್ ಹಾಕ್ಕೊಂಡ್ರೆ ಐ ವಿಲ್ ಬಿ ಆಲ್ ಸೆಟ್. ಸೊ ಎಸ್ ಗೈಸ್, ಲೆಟ್ಸ್ ಗೋ. ಈಗ ವಿ ಹ್ಯಾವ್ ಜಸ್ಟ್ ಸ್ಟಾರ್ಟೆಡ್. ಸೊ ಎಲ್ಲರೂ ಹೊರಟಿದ್ದೀವಿ. ಇವಾಗ ಮಾಗಡಿ ಕಡೆ ಹೋಗ್ತಾ ಇದ್ದೀವಿ, ಸಮ್ವೇರ್ ನಿಯರ್ ರಾಮನಗರ. ಸೊ ಆನ್ ದ ವೇಗ ಬ್ರೇಕ್ಫಾಸ್ಟ್ ಕೂಡ ಮಾಡಬೇಕು. ಸೊ ಇಲ್ಲೇ ಉಡುಪಿ ವೈಭವ ಅಂತ ಇತ್ತು, ಇಲ್ಲಿಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಈಗ. ಸೊ ಇಲ್ಲಿ ಲೇಡೀಸ್ ಏನೋ ಒಂದು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ಈಗ ಡಿಸ್ಕಷನ್ನ ಮುಗಿಸಿ ಈಗ ಒಳಗೆ ಹೋಗೋಣ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಯಾವಾಗ 3 ಸತಿ ನೋಡಿದೆ? ಆಂಟಿನ ಯಾವಾಗ 3 ಸತಿ ನೋಡಿದೆ? ಮತ್ತೆ ಇವತ್ತೇ 3 ಸತಿ ನೋಡ್ದಂಗೆ ಅಂತಿದ್ಯಾ? ಏನು ಆರ್ಡರ್ ಮಾಡಿದೆ? ಸಾಕಾ? ನೀನು 2 ವಡೆ ಅಂತ ಸುಳ್ಳು ಹೇಳ್ಬೇಡ. ಒಂದು ವಡೆ ಹೇಳಿರ್ತೀಯ, ಅಲ್ಲಿ 1 ವಡೆ ತಿಂತೀಯ ನೋಡು. ಈಗ ಬ್ರೇಕ್ಫಾಸ್ಟ್ ಬಂತು. ನಾನು ಬರೀ 2 ಇಡ್ಲಿ ತೊಗೊಂಡಿದ್ದೀನಿ, ಮತ್ತು ಇಡ್ಲಿ ವಡೆ, ದೋಸೆ ಮತ್ತು ಮೊಸರು ವಡೆ ಎಲ್ಲ ತೊಗೊಂಡಿದ್ದೀವಿ. ಗೋಲು ತಿಂತಾನೆ ಇಲ್ವ ಅನ್ನೋದೇ ಡೌಟು. ತೊಗೊಂಡಿದ್ದಾನೆ ಬಟ್ ಅವನು ತಿನ್ನೋದು ಡೌಟೇ. ಹೇಳ್ಬೇಕಲ್ಲ ತಾನೇ ನೀನು. ಚೆನ್ನಾಗಿದೆಯಾ ಸರ್? ಈಗ ತಿಂದಿದ್ದಾಯಿತು. ಇವಾಗ ಇಲ್ಲಿಂದ ಹೊರಡ್ತಿದ್ದೀವಿ. ವೆದರ್ ಚೆನ್ನಾಗಿದೆ. ಸೊ ಇವಾಗ ಇಲ್ಲಿಂದ ಹೊರಟ್ಬಿಟ್ಟು ನೋಡಬೇಕು. ಐ ಹೋಪ್ ಇದೇ ಥರನೇ ವೆದರ್ ಇತ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಡೇನ ಲೈಕ್ ಪ್ರಾಪರಾಗಿ ನಾವು ಎಂಜಾಯ್ ಮಾಡ್ಬೋದು. ಸೊ ವಿಲ್ ಸಿ ಹೌ ದ ವೆದರ್ ವಿಲ್ ಬಿ ಅಂತ. ಲೈಟಾಗಿ ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆ. ಅಯ್ಯೋ, ಬಿಸಿಲಂತೂ ಬರಬಾರ್ದು. ಬಿಸಿಲು ಬಂದರೆ ಕಷ್ಟ ಆಗುತ್ತೆ. ಸೊ ನೋಡೋಣ. ಗೋಲು ಈಗ ಸನ್ ರೂಫ್ ತೆಗೆದುಬಿಟ್ಟು ಆರಾಮಾಗಿ ಅವನು ಆಚೆಗಡೆ ನಿಂತ್ಕೊಂಡಿದ್ದಾನೆ. ಸೊ ಅವನಿಗೆ ಕಾರಲ್ಲಿದ್ದರೆ ಅವನಿಗೆ ಪ್ಯೂಕಿಶ್ ಫೀಲ್ ಆಗುತ್ತೆ. ಸೊ ದಟ್ ಈಸ್ ದ ರೀಸನ್ ಅವನು ಮೇಲ್ಗಡೆ ನಿಂತ್ಕೊಂಡಿದ್ದಾನೆ, ಆ ಕಾರ್ ಸ್ಮೆಲ್ ಬೇಡ ಅಂತ. ಸೊ ವೆದರ್ ಚೆನ್ನಾಗಿದೆ, ಲೈಟಾಗಿ ಬಿಸಿಲು ತೆಗಿತಾ ಇದೆ ಆ್ಯಂಡ್ ನಾವು ವೆದರಲ್ಲಿ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಥರ ಟ್ರಾವೆಲ್ ಮಾಡ್ತಿರುವಾಗ, ಈ ಊರ ಕಡೆ ಎಲ್ಲ ಹೋಗುವಾಗ ನನಗೆ ಈ ಥರ ಸೀನಿಕ್ ವ್ಯೂ ಇದೆಯಲ್ಲ, ನಂಗೆ ತುಂಬ ಇಷ್ಟ. ಎಲ್ಲಿ ನೋಡಿದ್ರೂ ಲೈಕ್ ಕಂಪ್ಲೀಟ್ ಗ್ರೀನ್. ಸೊ ಈ ಥರ ನಮಗೆ ನಾರ್ಮಲ್ ಇಲ್ಲಿ ಬೆಂಗಳೂರಲ್ಲಿ ನೋಡೋಕ್ಕೆ ಸಿಗೋದು ಕಷ್ಟ. ಸೊ ಈ ಕಡೆ ಸೈಡ್ ಊರ ಕಡೆ ಹೋಗ್ತಾ ಇರುವಾಗೆಲ್ಲ ಈ ಥರ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಆಲ್ಮೋಸ್ಟ್ ನಾವು ಸಾವಂತದುರ್ಗಕ್ಕೆ ಹೋಗ್ತಾ ಇದ್ದೀವಿ, ಟೆಂಪಲ್ ಹತ್ರ. ಅಲ್ಲಿ ಆಲ್ಮೋಸ್ಟ್ ರಾಮನಗರ ಹತ್ರ ಬರುತ್ತದು. ಸೊ ಆ ಕಡೆ ಬರ್ತಿದ್ದೀವಿ ಅಂತಂದರೆ ನೀವು ನೋಡ್ಬೋದಲ್ಲ, ಎಲ್ಲ ಕಡೆ ಬಂಡೆ ಕಲ್ಲಿರುತ್ತೆ. ಸೊ ಈ ಜಾಗ ನೋಡ್ಬೋದು. ಫುಲ್ 2 ಕಡೆನೂ ಇಟ್ಸ್ ಟೋಟಲಿ ಗ್ರೀನ್. ಸೊ ಇದು ಫಾರೆಸ್ಟ್ ಏರಿಯಾ ಬರುತ್ತೆ, ಆ್ಯನಿಮಲ್ ಕ್ರಾಸಿಂಗ್ ಪ್ಲೇಸ್ ಅಂತ. ಸೊ ನೋಡ್ಬೋದು ಎಷ್ಟು ಗ್ರೀನರಿ ಆಗಿದೆ. ಆ್ಯಂಡ್ ಆ ಸನ್ ರೂಫ್ ಮೇಲೆ ನಿಂತ್ಕೊಂಡ್ರೆ ಗಾಳಿ ಹೆಂಗಿದೆ ಅಂತಂದರೆ ಲಿಟ್ರಲಾಗಿ ಅಷ್ಟು ತಂಪಾಗಿರೋ ಗಾಳಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಸುತ್ತಲೂ ಮೌಂಟೇನ್ಸು. ಸೊ ಎಲ್ಲ ಕಡೆ ಈ ಥರ ಮೌಂಟೇನ್ಸ್ ಇರುತ್ತೆ. ಸೊ ಎಸ್, ಇವಾಗ ನಾವು ಆಲ್ಮೋಸ್ಟ್ ಹೋಗಿ ರೀಚ್ ಆಗ್ತಾ ಇದ್ದೀವಿ. ಸೊ ಆ್ಯಂಡ್ ಆನ್ ದ ವೇ ಹೋಗ್ತಾ ತುಂಬ ಅಂದರೆ ಸಿಕ್ಕಾಪಟ್ಟೆ ಮಂಕೀಸ್ ಇದೆ ಇಲ್ಲಿ. ಕಾರ್ನ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಗೋಲು ಇಸ್ ಟೋಟಲಿ ಎಕ್ಸೈಟೆಡ್ ಅಂತ.
ನಾಯಿ ಕೋತಿಗಳಿಗೆ ತಿನ್ನಿಸ್ಬೇಕು ಅಂತಲೇ ಒಂದು ಪ್ಯಾಕೆಟ್ ಬಿಸ್ಕೆಟ್ನ ಮನೆಯಿಂದನೇ ತೊಗೊಂಬಂದಿದ್ದ ಗೋಲು. ಸೊ ಈಗ ಅದನ್ನೇ ತೆಗಿತಾ ಇದ್ದೀವಿ ಎಲ್ಲರಿಗೂ ತಿನ್ಸೋಕ್ಕೆ. ಇದನ್ನು ತೆಗಿಯೋಕ್ಕೆ ನೀವು ಇಷ್ಟು ಜನ ಕಷ್ಟಪಡ್ತಿದ್ದೀರಾ. ಸೈಡ್ ಬನ್ನಿ. ಅದು ಈಸಿ ಅಲ್ವಾ ತೆಗಿಯೋದು? ಹೊಟ್ಟೋಯ್ತು. ಅಲ್ಲಿದೆ ನೋಡಿ, ಅಲ್ಲಿದೆ ಆ ಕಡೆ. ಇಲ್ಲಿ ಎಷ್ಟು ನಾಯಿಗಳಿದೆ ಅಂತ. ಗೋಲು ವಾಂಟ್ಸ್ ಟು ಪುಟ್ ಬಿಸ್ಕೆಟ್ಸ್ ಫಾರ್ ಆಲ್ ದ ಡಾಗ್ಸ್ ಅಲ್ವಾ ಗೋಲು? ಅಲ್ಲಿದೆ ನೋಡು, ಅಲ್ಲೊಂದಿದೆ. ಅಲ್ಲಿ ಬಂತು ನೋಡು, ಹಾಕು ನೋಡು, ಅಲ್ಲೊಂದಿದೆ, ಅಲ್ಲೊಂದಿದೆ. ಇಲ್ಲಿ ಎಷ್ಟು ನಾಯಿಗಳಿದೆ ನೋಡಿ, ಅಪ್ಪ ದೇವ್ರೆ. 1 2 3 4 5 10 ಮೇಲೆ ನಾಯಿಗಳಿದೆ. ಮರಿಗಳು ಬೇರೆ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? Its mother will not bite me. ನೋಡ್ಬೇಕಿಲ್ಲ. ಎದುರ್ಕೊಳತ್ತೆ. ಹಸುನು ಬಿಸ್ಕೆಟ್ ತಿಂದಿದೆ ನೋಡಿ. ಮಂಕಿ ಕೈಯಿಂದ ಕಿತ್ಕೊಂಡು ಹೋಗುತ್ತೆ. ಮತ್ತೆ ನೋಡಿ ಈ ಸೈಡ್ಸ್ ಹತ್ರ ಅಂತೂ ಹೋಗ್ಬೇಡ. ಯಾಕಮ್ಮ? ಅಲ್ಲೇ ಜಾಸ್ತಿ ಮಂಕಿ ಇರೋದು. ಸೊ ನಮ್ಮ ಬ್ಯೂಟಿಫುಲ್ ಸುಶೀಲಾ ಇಸ್ ಕಮಿಂಗ್. ಎಲ್ಲಿ ಮಂಕಿ ಗೊತ್ತಾಗುತ್ತೋ? ನಾವೆಲ್ಲ ಬಂದಿದೀವಿ ಅಂತ. ನೋ ಮಂಕೀಸ್, ನಾವುಗಳೇ ಮಂಕೀಸ್. ಹೌದಾ? ಹೆಂಗಿದೆ ಅಮ್ಮ ಜಾಗ? ಚೆನ್ನಾಗಿದೆ ಅಲ್ಲ, ನೀ ನೋಡಿಲ್ಲಲ್ಲ? ಇಲ್ಲ, ನಾನು ಫಸ್ಟ್ ಟೈಮ್ ಬಂದಿರೋದು. ಒಂದು ಕಡೆ ಗೋಲು, ಅಲ್ಲಿ ಒಂದು ಗೋಟ್ ಇದೆ ನೋಡು. ಅಲ್ಲಿ ಬೆಲ್ ಹೊಡಿಯಕ್ಕೆ ಹೋದ, ಅಲ್ಲಿ ಗೋಟ್ ಬಂದ್ಬಿಡ್ತು ಅಂತ ಎದುರ್ಕೊಂಡು ಹಿಂಗೆ ಬರ್ತಾ ಇದ್ದಾನೆ. ಏನು ಮಾಡಲ್ಲ ಮಮ್ಮಿ, ಅದ್ರ ಪಾಡಕ್ಕೆ ಅದು ಹೋಗುತ್ತೆ. ಈಗ ತಾನೇ ಅದು ಪಾಪ ಬಿಸ್ಕೆಟ್ಸ್ ಎಲ್ಲ ತಿಂತದು.
ನೋಡು ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ. ಅದು ಗುಡ್ ಬಾಯ್. ಏನಮ್ಮ ಹಿಂಗೆ ಎದುರ್ಕೊಳ್ತೀಯ ನೀನು? ಹಾ ನೋಡು ಅದ್ರ ಪಾಡಿಗೆ ಅದು ತಿಂತಾ ಇದೆ. ಕಾಯಿ ಕಾಯಿ ತೆಗೆದ್ರೆ ಅವ್ವ ಹೋಗ್ಬಿಡುತ್ತೆ. ನೀ ಮಾಡಿದಷ್ಟು ಜಾಸ್ತಿ ಆಗುತ್ತೆ. ಅನುಷಾ ದೇ ಆರ್ ಲಿವಿಂಗ್ ಥಿಂಗ್ಸ್ ಏನು ಮಾಡಲ್ಲ ಬೇಡ. ಬರ್ತೀಯಾ? ಇರ್ಲಿ. ಅದಕ್ಕೆ ಫಸ್ಟ್ ಆಫ್ ಆಲ್ ಅನಿಮಲ್ಸ್ಗೆ ಕಲರ್ ಕಾಣಲ್ಲ, ನಿಂಗೆ ಗೊತ್ತಾ? ನಿನಗೆ ಈಗ ಯಾಕೆ ಹಿಂಗೆ ಆಡ್ತಿದ್ಯಾ? ಏನ್ ಮಾಡ್ತೀಯ ನೀನ್ ಇವಾಗ? ವೈ ಮಮ್ಮ ಇವಾಗ ಅನಿಮಲ್ಸ್ ಜೊತೆಗೆ ಯಾಕೆ ಹಂಗೆ ಆಡ್ತೀಯ ನೀನು? ಏನಾಗ್ಬಿಡತ್ತೆ? ಏನಕ್ಕೆ ಭಯ? ಏನಕ್ಕೆ ಭಯ? ಇವಾಗ ಅದೇನು ಬಂದು ನಿನ್ನ ಗುದ್ಬಿಟ್ಟು ಏನಾದ್ರು ಮಾಡ್ಬಿಡತ್ತಾ? ಮಾಡಲ್ಲ. ಅದು ನಾವು ಹೆಂಗಿರ್ತೀವಿ ಅದು ಹಂಗಿರುತ್ತೆ. ಸೊ ಒಂದು ಸಣ್ಣ ಮಂಕಿ ಬರ್ತಾ ಇದೆ, ಮರಿ ಮಂಕಿ, ಅದು ಮರಿ ಕೋತಿ. ಬಟ್ ನೋಡೋಕೆ ಅದೆಷ್ಟು ಸಣ್ಣ ಇದೆ ಅಲ್ವಾ? ತುಂಬ ಒಂಥರ ಸಣ್ಣಕ್ಕಿದೆ. ಐ ಥಿಂಕ್ ಅದಕ್ಕೆ ಒಳ್ಳೆ ಊಟ ತಿಂಡಿ ಸಿಕ್ಕದೇ ಇರೋ ಥರ ಸಿಕ್ಕಾಪಟ್ಟೆ ಸಣ್ಣಕ್ಕಿದೆ. ಸೊ ಅದಲ್ಲಿ ನೋಡ್ತಾ ಇದೆ ತಿನ್ನಕ್ಕೆ ಅದಕ್ಕೆ ಏನಾರ ಸಿಗತ್ತಾ ಅಂತ. ಹಾಗೆ ಇಲ್ಲಿ ಹಿಂದೆ ತಿರುಗಿ ನೋಡಿದ್ರೆ ಇಲ್ಲಿ ಒಂದು ನಾಯಿ ಬಂದು ನಿಂತ್ಕೊಂಡು ನಾನು ಹಿಂದೆ ಮೂಸ್ತಾ ಇದೆ. ಸೊ ಇಷ್ಟು ಸಣ್ಣಕ್ಕಿದೆ ಆ ಮಂಕಿ ಅಂತಂದರೆ ನನಗೆ ಆ್ಯಕ್ಚುಲಾಗಿ ಅದನ್ನು ನೋಡ್ತಾ ಪಾಪ ಎತ್ಕೊಂಡು ಹೋಗಿ ಸಾಕೋಣ ಅಂತ ಅನ್ನಿಸ್ತಾ ಇದೆ. ಅದು ಸೌಂಡ್ ಮಾಡ್ತಿರೋದು ನೋಡು, ಒಂಥರ ಸೌಂಡ್ ಮಾಡ್ತದೆ ಇವಾಗ. ಅದು ಅಮ್ಮಲ್ಲ ತಮ್ಮ ಅನ್ಸುತ್ತೆ. ನಮ್ಮ ಅಮ್ಮಂಗೆ ಮತ್ತು ನಮ್ಮ ಅಜ್ಜಿಗೆ ಆ್ಯಂಡ್ ಗೋಲ್ಗೂ ಸಹ ಮಂಕೀಸ್ ಅಂದರೆ ಸಿಕ್ಕಾಪಟ್ಟೆ ಭಯ, ಎದುರ್ಕೊಳ್ತಾ ಇದ್ದಾರೆ. ಅದೇನೋ ಮಂಕಿ ಕಚ್ಚಿದ್ರೆ ಔಷಧಿನೇ ಇಲ್ಲ, ಹಾಗೆ ಹೀಗೆ ಹತ್ರ ಹೋಗ್ಬೇಡ, ಅದು ಹೆಂಗಂದರೆ ಹಾಗೆ ಮಾಡುತ್ತೆ. ಕವರೂ ಅಷ್ಟೇ ದೀಪಿಕಂಡು ಬಂದು ಮಮ್ಮಿ ಕೈ ಕೊಡ್ತಿದೆ, ಇಟ್ಕೊಂಡ್ರೆ ಕವರ್ಗಳನ್ನ ಕಿತ್ಕೊಂಡು ಹೋಗ್ಬಿಡತ್ತಂತೆ ಅದು ಮಂಕಿಗಳು. ಸೊ ಮಂಕೀಸ್ ಅಂದರೆ ಇವರೆಲ್ಲ ಸಿಕ್ಕಾಪಟ್ಟೆ ಎದುರ್ತಾ ಇದ್ದಾರೆ. ಗೋಲು ಯೋರ್ ಬ್ರದರ್. ಓ ಎಲ್ಲ ಬಂದ್ಬಿಡುತ್ತೆ. ಒಂದೇ ಒಂದು ಕೊಡಿ. ಐ ಗಿವ್ ಇಟ್ ಒನ್. ಕೊಡು ಅಂತ ಕೇಳ್ತಾ ಇದ್ದೆ. ಸೊ ಈಗ ಪಾಪ ಅಂತ ಅದಕ್ಕೊಂದು ಬನಾನ ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ಅಲ್ಲೇ ಇಟ್ಬಿಟ್ಟು ಬಂದ್ಬಿಡು ಅಂತಿದ್ದಾರೆ. ಸೊ ಅಲ್ಲೇ ಹಾಕ್ಬಿಟ್ಟೆ. ಅದು ಬನಾನ ತಗೊಂಡು ನನ್ನನ್ನೇ ಅಟ್ಯಾಕ್ ಮಾಡೋಕ್ಕೆ ಬರ್ತಿದೆ ಗಾಯ್ಸ್. ಪರವಾಗಿಲ್ಲ, ಅಲ್ಲೇ ಕೂತ್ಕೊಂಡು ತಿಂತಾ ಇದೆ. ಓ ಮೈ ಗಾಡ್, ಮತ್ತೆ ಅದು ಬನಾನ ತಿನ್ಕೊಂಡು ನಮ್ಮನ್ನೇ ಅಟ್ಯಾಕ್ ಮಾಡೋಕ್ಕೆ ಬಂತು. ಬೆಕ್ಕು ಇದೆಯಾ? ಇಲ್ಲೋಡು ಎಲ್ಲ ಮರಿಗಳು
ಮೋಸ್ಟ್ ಆಫ್ ದ ಮಂಕೀಸ್ ಮರಿಗಳು ಹಾಕಿದ್ದೆ ಆ್ಯಂಡ್ ಎಲ್ಲವೂ ಮರಿಗಳನ್ನ ಒಂದು ಹಿಂಗೆ ಇಲ್ಲ ಹಿಂದೆಗಡೆ ಹಾಕ್ಕೊಂಡೇ ಓಡಾಡ್ತಿದ್ದಾವೆ. ಎಲ್ಲ ಕಡೆ ನೋಡಿದ್ರೂ ಬರೀ ಈ ಥರ ಮಂಕಿ ಮತ್ತು ಅದ್ರ ಜೊತೆಗೊಂದು ಮರಿಗಳು ಜಾಸ್ತಿ ಇದೆ, ಮಂಕೀಸ್ಗಳು ಜಾಸ್ತಿ. ಅಲ್ಲಿ ಒಳಗಡೆ ಬೆಕ್ಕು ಮರಿ ನೋಡಿದಲ್ಲ ಅದ್ರದ್ದು ಮಮ್ಮಿ ಅದು. ಸೊ ಇಲ್ಲಿ ನಾಯಿ ಮರಿಗಳು, ಬೆಕ್ಕು ಮರಿಗಳು, ಕೋತಿ ಮರಿಗಳು ಎಲ್ಲ ಜಾಸ್ತಿ. ವಾಟ್ ಯು ಟುಕ್? ನೀವು ಈ ಜಾಗ ನೋಡಿ ಎಷ್ಟು ಕ್ಯೂಟ್ ಆ್ಯಂಡ್ ಎಷ್ಟು ಪೀಸ್ಫುಲ್ ಆಗಿದೆ. ಆ ಮರದ ಗಾಳಿ ಆ್ಯಂಡ್ ಆ ಮನೆ, ಆ ಜಾಗ, ಇಟ್ಸ್ ಸೋ ಅಮೇಝಿಂಗ್. ಇವಾಗ ನಮ್ಮ ಅಮ್ಮನ ಸ್ಟಾರ್ಟ್ ಆಗತ್ತೆ. ನೀನು ವಿಡಿಯೋ ಬರ್ತಿದ್ಯಾ? ಅವನು ಬಿಡ್ತಾ ಇಲ್ಲ ಮಾಮನ್ನ. ಇವನು ಕರಿಯ. ಕೋಳಿ ನೋಡಿದ್ದು ಕೋಳಿ. ಇಲ್ಲಿ ಬಂದು ನೋಡಿದ್ರೆ ಗೈಸ್, ಇಲ್ಲಿ ನೋಡಿ ಎಷ್ಟು ನಾಯಿ ಮರಿಗಳಿದೆ. ಓ ಮೈ ಗಾಡ್, ನಾವು ಇದನ್ನು ಎಕ್ಸ್ಪೆಕ್ಟೇ ಮಾಡಿಲ್ಲ. ನಾವು ಬೇರೆನೋ ನಾಯಿ ನೋಡ್ಕೊಳಕ್ಕೆ ಬಂದ್ವಿ, ಇಲ್ಲಿ ನೋಡಿದ್ರೆ ಇಷ್ಟು ನಾಯಿ ಮರಿಗಳು ಆ್ಯಂಡ್ ಎಷ್ಟು ಹೆಲ್ದಿಯಾಗಿ, ಎಷ್ಟು ಕ್ಯೂಟ್ ಆಗಿದಾವೆಲ್ಲ. ಮೊಟ್ಟೆ ಇಟ್ಟಿದ್ಯಂತೆ. ಓ, ಅದಕ್ಕೆ ಬಡ್ಕೋತಾ ಇದೆ. ಯಾಕೆ ಅದು ಯಾಕೋ ಅಲ್ಲ. ಇದು ನಾಗರಬಾವಿ, ಬೆಂಗಳೂರು. ಓ, ಆ ಕಡೆ ಬರುತ್ತೆ ಹತ್ರನೇ. Go from here only, it's okay. Look at the air, breeze. ಆಹಾ, ಏನು ಗಾಳಿ, ಏನು ಸೌಂಡು. ತುಂಬ ಚೆನ್ನಾಗಿದೆ. ಇವತ್ತು ನಾವು ಬಂದಿದ್ದು ಏನೋ ಅಂದ್ಕೊಂಡು ಬಂದ್ವಿ. ಇಟ್ಸ್ ಬ್ಯೂಟಿಫುಲ್ ಪ್ಲೇಸ್. ವಾಪಸ್ ಹೊರಡ್ತಾ ಇದ್ದೀವಿ. ಇವಾಗ ಒಂದು ಡ್ಯಾಮ್ ಹತ್ರ ಹೋಗೋಣ ಅಂತ ಹೇಳ್ತಿದ್ದಾನೆ. ಸೊ ಡ್ಯಾಮ್ ಹತ್ರ ಹೋಗಿ ಅಲ್ಲಿ ಹೇಗಿದೆ ಅಂತ ನೋಡೋಣ ಬನ್ನಿ. ಗೈಸ್, ಈ ವ್ಲಾಗ್ ನಾನು ಇಲ್ಲ ಎಂಡ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ನೆಕ್ಸ್ಟ್ ಹೋಗ್ತಿರೋ ಜಾಗ ಮತ್ತು ಅಲ್ಲಿ ಏನು ಮಾಡ್ತೀವಿ ಅಂತ ತೋರಿಸ್ತೀನಿ. ಅಂಟಿಲ್ ದೆನ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ನಮ್ಮ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು, ಬಾಯ್.